ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂದರೆ, ಹೊಸದಾಗಿ ವ್ಲಾಗ್ಗಳು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಡೈಲಿ ಅನ್ಕೊಂತಿದ್ದೆ. ಇನ್ನೊಂದು ಏನಪ್ಪ ಅಂತಂದರೆ, ವೀಡಿಯೋಸ್ ಮಾಡ್ತಾಯಿದ್ದೆ ಅಷ್ಟೇ, ಬಟ್ ಯಾವ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಇವತ್ತು ಮಾಡೋಣ ಅಂತ ಬನ್ನಿ ನೋಡಿಸ್ತೀನಿ ಯಾವ ಥರ ಆಗೈತೆ ಅಂತ ಸಿಚುವೇಶನು. ಎಲ್ಲ ಪ್ರಿಪೇರ್ ಆಗಿತ್ತು. ಇಲ್ಲಿ ಸೌಂಡ್ ನೋಡಿ ಯಾವ ಥರ ಗೊತ್ತೈತೆ ಅಂತ. ಮನೆಯಿಂದ ಔಟ್ಸೈಡು ಅದೇ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ನೋಡಿದ್ರಲ್ಲ, ಮನೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತೈತೆ. ನಮ್ಮ ಮನೆ ಪಕ್ಕದ ಮನೆ ಟೆನ್ಸ್ಗಳೇನೋ ಆಗ್ತಾವ್ರೆ ಅನ್ಸುತ್ತೆ, ಮತ್ತು ಕಂಬಿ ವೆಲ್ಡ್ ಮಾಡ್ತಾವ್ರೆ. ಸೌಂಡ್ ಜಾಸ್ತಿ ಬರ್ತಾಯಿತ್ತು. ಅದಕ್ಕೆ ಕರೆಂಟು ಸ್ವಲ್ಪ ಕರೆಂಟ್ ಹೋದ್ರೆ ಚೆನ್ನಾಗಿತ್ತು ಅಂತ ನಾನೇ ಅನ್ಕೊಂಡೆ. ಕರೆಂಟ್ ತೆಗಿಲಿಲ್ಲ. ಬೆಂಗಳೂರಲ್ವಾ, ಆಲ್ಮೋಸ್ಟ್ ಕರೆಂಟ್ ಜಾಸ್ತಿ ತೆಗಿಯಲ್ಲ, ಏನಾದ್ರು ಪ್ರಾಬ್ಲಮ್ಸ್ ಆಗ್ತವೆ ಅಂತ. ಸರಿ, ಇನ್ನೇನು ಆ ಥರ ವೀಡಿಯೋಸ್ ಮಾಡೋಕ್ಕಾಗಲ್ಲ. ವಾಯ್ಸು ಸ್ಟೋರಿ ಹೇಳ್ಬೇಕಂದ್ರೆ ವಾಯ್ಸ್ ಅವ್ರು ಕೊಡ್ಬೇಕಾಗುತ್ತೆ. ಅದಕ್ಕೆ ವಾಯ್ಸು ಚೆನ್ನಾಗಿ ಬರೋಲ್ಲ. ಬ್ಯಾಕ್ಗ್ರೌಂಡಲ್ಲಿ ಗಿರ್ ಅಂತ ಸೌಂಡ್ ಬರ್ತಾ ಇರ್ತದೆ. ಅದಕ್ಕೆ ಅಂತಲೇ ಬೇಡ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಹೆಂಗೆ ಅಂದ್ಕೊಂಡಿದ್ದೆ ಅಂದರೆ, ಬನ್ನಿ ಓಡಾಡ್ಕೊಂಡು ಮಾತಾಡ್ತೀನಿ. ಡೈಲಿ ವ್ಲಾಗು ಸೌಂಡ್ ಕೇಳಿಸೈತಾ? ಡೈಲಿ ವ್ಲಾಗು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಬಟ್ ಯಾವ ಥರ ಅಂತಂದರೆ, ಡೈಲಿ ದಿನ ವ್ಲಾಗ್ಸ್ ಮಾಡೋಣ ಅಂತ ವೀಡಿಯೋಸ್ ಮಾಡ್ತಾಯಿದ್ದೆ ಅಷ್ಟೇ. ವೀಡಿಯೋಸ್ ಮಾಡ್ಬಿಟ್ಟು ಯಾವ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಎಡಿಟ್ ಮಾಡೋಕ್ಕೂ ಟ್ರೈ ಕೂಡ ಮಾಡ್ತಿರ್ಲಿಲ್ಲ. ಚೆನ್ನಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಇವತ್ತೇನಪ್ಪ ಅಂತಂದರೆ, ವೀಡಿಯೋಸು ಯಾವ ಥರ ಆದರೂ ಇರಲಿ, ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಡೈಲಿ ಯಾವ ಥರ ಇರುತ್ತೆ, ಕಂಪ್ನಿಗೆ ಯಾವ ಥರ ಹೋಗಿ ಬರ್ತೀನಿ. ಕಂಪ್ನಿ ಆಗಲೇ ಟೈಮ್ ಬೇರೆ ಆಯಿತು. ಟೈಮ್ ಕಾಣಿಸ್ತೈತೆ ಅಲ್ಲಿ ಮೊಬೈಲಲ್ಲಿ, ಉಲ್ಟಾ ಕಾಣಿಸ್ತೈತೆ ಟೈಮು. 12:28 ಆಯ್ತಾಗಲಿ. ಸರಿ, ಇವತ್ತು ಕಂಪ್ನಿಗೆ ಹೋಗ್ಬೇಕು. ಕಂಪ್ನಿಗೆ ಹೋಗ್ಬಿಟ್ಟು ಯಾವ ಥರ ಏನು ಅಂತ ಕಂಪ್ನಿ ವೀಡಿಯೋಸ್ ಮಾಡಲ್ಲ. ಯಾಕಪ್ಪ ಅಂತಂದರೆ, ಕಂಪ್ನಿಲಿ ಯಾವುದೇ ಆಗಲಿ, ಕಂಪ್ನಿಗಳೊಳಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ. ನಾವು ಕೂಡ ರೂಲ್ಸ್ನ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು. ಮತ್ತು ಕಂಪ್ನಿ ಕೂಡ ಫಾಲೋ ಮಾಡುತ್ತೆ ಆಬ್ವಿಯಸ್ಲಿ. ಕಂಪ್ನಿ ರೂಲ್ಸ್ ಏನಿರುತ್ತೋ, ನಾವು ಒಂದು ಕಂಪ್ನಿಗೆ ಸೇರಿದ್ದೀವಿ ಅಂತಂದರೆ ಆ ಕಂಪ್ನಿಲಿ ಏನು ರೂಲ್ಸ್ ಇರುತ್ತೋ ಅದನ್ನು ಫಾಲೋ ಮಾಡಬೇಕು. ಅದಕ್ಕೆ ಅಲ್ಲಿ ಸೌಂಡ್ ಬೇರೆ ಯಾಕೋ ಉಳಿತೈತೆ. ಬನ್ನಿ ಡೋರ್ ಹತ್ರನೇ ಹೋಗಿ ಅಲ್ಲೇ ಮಾತಾಡೋಣ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ಕೂಡ ಫಾಲೋ ಮಾಡಬೇಕಾಗುತ್ತೆ. ಇವಾಗ ಡೈಲಿ ಯಾವ ಥರ ವೀಡಿಯೋಸ್ ಅಂತ ನೋಡ್ತಾ ಇರಿ ನೀವೇ. ಆಮೇಲೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಾಯ್ಸ್ ಯಾವ ಥರ ಇರಲಿ, ರೆಕಾರ್ಡಿಂಗ್ ಯಾವ ಥರ ಆದರೂ ಬರಲಿ, ಮೊಬೈಲ್ ಕ್ಲಾರಿಟಿ ಇಲ್ಲ, ಇದಿಲ್ಲ ಅಂತ ಏನು ಹೇಳಲ್ಲ. ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಬಟ್ ಚೆನ್ನಾಗಿರೋ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಇದೇ ಥರ ವೀಡಿಯೋಸ್ ಅಂತ ಹೇಳಲ್ಲ, ನಾನು ಎಲ್ಲ ಥರ ವೀಡಿಯೋಸ್ ಹಾಕ್ತೀನಿ. ಇನ್ಫಾರ್ಮೇಷನು ಇದು ಸ್ವಲ್ಪ ಕಾಮಿಡಿ ವೀಡಿಯೋಸ್ಗಳು ಹಾಕೋಣ ಅಂತಿದ್ದೀನಿ. ಬಟ್ ಅವ್ಯಾವು ಟ್ರೈ ಮಾಡಿಲ್ಲ. ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಊರಲ್ಲಿ ಫ್ರೆಂಡ್ಗಳಿಗೆಲ್ಲ ಹೇಳಿದ್ದೀನಿ ಈ ಥರ ಮಾಡೋಣ ಅಂತ. ಅವನು ಸರಿ ಅಂತಾನೆ. ಬಟ್ ವಾರ ವೀಕ್ಲಿ ಊರಿಗೆ ಹೋಗ್ತಾ ಇರ್ತೀನಿ. ಅಲ್ಲಿ ಹೇಳಿದ್ರೆ ಅವನು ಸರಿ ಅಂತಾನೆ. ರಿಟರ್ನ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ ಅವನು. ಬನ್ನಿ ಇವಾಗ ಡೈಲಿ ವ್ಲಾಗ್ಸು ಇವತ್ತಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ವೀಡಿಯೋಸು ಮೊಬೈಲಲ್ಲಿ ಎಷ್ಟು ಅವೆ ಅಂತಂದರೆ ನಿಮ್ಗೆ ಯಾವಾಗಾರು ನೋಡಿಸ್ತೀನಿ. ಒಂದು 150-200 ವೀಡಿಯೋಸ್ ಅವೇನ. ಈ ಥರನೇ ಇವಾಗ ಮಾಡ್ತಾ ಇದ್ದೀನಲ್ಲ ವೀಡಿಯೋಸು, ಈ ಥರ ಒಂದು 5-6 ನಿಮಿಷ ಮಾಡೋದು, ಡಿಲೀಟ್ ಮಾಡೋದು, ಬರೀ ಈ ಥರನೇ. ಅದಕ್ಕೆ ಇನ್ನು ಡೈಲಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋದಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಟೈಮ್ ಇಲ್ಲ, ಎಕ್ಸ್ಪೆಷಲಿ ಟೈಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬೇಜಾನ್ ಟೈಮ್ ಇರ್ತೈತೆ, ನಾನು ಯೂಸ್ ಮಾಡ್ಕೊತ ಇಲ್ಲ. ಇನ್ಮೇಲೆ ಈ ಥರ ಎಲ್ಲ ಬಿಟ್ಬಿಟ್ಟು ಏನಾದರೂ ತಿಳ್ಕೊಳೋ ಥರ ಇನ್ಫಾರ್ಮೇಷನ್ ಕೊಡಬೇಕು. ಆ ಥರ ಒಂದು ವೀಡಿಯೋ ಮಾಡ್ತೀನಿ. ಈ ಒಂದು ವೀಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಕಳಿಸ್ಕೊಳ್ಳಿ. ಜಾಸ್ತಿ ಸೌಂಡ್ ಬರ್ತೈತೆ. ಕಂಪ್ನಿಗೆ ಬೇರೆ ಟೈಮ್ ಆಯಿತು, ಹೋಗೋಣ ಬನ್ನಿ. ಊಟ ಬೇರೆ ಮಾಡಿಲ್ಲ, ಊಟ ಮಾಡಬೇಕು. ಮನೆಯಲ್ಲಿ ಯಾರೂ ಇಲ್ಲ. ನನ್ನ ತಮ್ಮ ಬೇರೆ ಕಂಪ್ನಿಗೆ ಹೋಗೋನೆ. ನಮ್ಮ ಅಕ್ಕ ನಮ್ಮ ಮಾಮ ಬಂದು ಪಾಪಗೇನು ಹುಷಾರಿಲ್ಲ ಅಂತ ಫೋನ್ ಮಾಡಿದರು ಊರಲ್ಲಿ. ನಿನ್ನ ನೈಟ್ ಹೋಗೋರೆ ಅಡ್ಮಿಟ್ ಮಾಡಿದರು ಅಂತ ಅಂದಿದ್ರು. ಅದಕ್ಕೆ ನಾನು ಹೋಗೋಣ ಅಂತ ಅಂದ್ಕೊಂಡೆ. ಕಂಪ್ನಿ ಸೆಕೆಂಡ್ ಶಿಫ್ಟಾ, 10 ಗಂಟೆ ಆಯಿತು ಬರೋದು. 10 ಗಂಟೆಗೆ ಏನು ಬರ್ಬಿಡ ಅಂತ ಫೋನ್ ಮಾಡಿದ್ದು ನಮ್ಮ ಅಕ್ಕ. ಸರಿ ನೀವು ಹೋಗ್ಬಿಟ್ಟು ಫೋನ್ ಮಾಡೋ ಅಂತಂದಿದೆ. 11:00 ಫೋನ್ ಹಾಕಿತ್ತು. ಚೆನ್ನಾಗವನೇ, ಆಡ್ಕೊಂಡವನೇ, ಏನೋ ಡ್ರಾಯಿಂಗ್ ಮಾಡ್ತಾವನೆ ಅಂತ ಫೋನ್ ಆಗಿತ್ತು. ಮನೇಲಿ ಬರೆಯೋ ಏನಾದರೂ ಓದ್ಕೊಳ್ಳೋ ಅಂತಂದ್ರು ಏನಿಲ್ಲ, ಯಾವಾಗಲೂ ಫೋನ್ ಇಟ್ಕೊಂಡಿರ್ತಾನೆ. ಹಾಸ್ಪಿಟ್ಲಲ್ಲಾದರೆ ಏನೋ ಡ್ರಾಯಿಂಗ್ ಮಾಡ್ತಾನೆ ಅಂತ ಫೋನ್ ಹಾಕಿತ್ತು. ಸರಿ ಏನೋ ಒಂದು ಮಾಡ್ಕೊಂಡ್ಲಿ, ಆಡ್ಕೊಂಡಿದ್ರೆ ಸಾಕು ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ನಿನ್ನೆ ಸಾಂಬಾರು ಮಾಡಿ ಇಟ್ಟಿದ್ದೆ ನಮ್ಮ ಅಕ್ಕ, ಅದಕ್ಕೆ ರೈಸ್ ಮಾಡಿದ್ದೆ. ಊಟ ಮಾಡಿಬಿಟ್ಟು ಹೋಗೋಣ ಬನ್ನಿ. ಸಾಂಬಾರು ಯಾವ ಥರ, ರೈಸ್ ಯಾವ ಥರ ಮಾಡಿದ್ದೀನಿ ಅಂತ ನೋಡಿಸ್ತೀನಿ ಬನ್ನಿ ನಿಮಗೆ. ಬೆಳಗ್ಗೆ ತಿಂಡಿಗೆ ಅದೇ ತಿನ್ಕೊಂಡೆ. ಕಂಪ್ನಿಗೆ ಹೋಗ್ಬೇಕಲ್ಲ, ಊಟಕ್ಕೆ ಅದೇ.
ಬ್ಯಾಕ್ಗ್ರೌಂಡಲ್ಲಿ ವಾಯ್ಸು ಬರ್ತೈತೆ, ಎಕೋ ಬರ್ತೈತೆ. ಹೀಗೆ ವಿಡಿಯೋ ಮಾಡ್ಕೊಂಡಿದ್ರೆ ಕಂಪ್ನಿಗೆ ಲೇಟಾಗಿ ಹೋಗ್ಬೇಕಾಗುತ್ತೆ. ಸಾಂಬಾರು ಚೆನ್ನಾಗೈತೆ. ರೈಸ್ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ತೀನಿ. ನಾನು ರೈಸ್ ಮಾಡಿರೋದು ನಮ್ಮ ಅಕ್ಕ ಸಾಂಬಾರು ಮಾಡಿ ಇಟ್ಟೋಗಿತ್ತು. ರೈಸ್ ಆರೇ ಊಟ ಮಾಡಿದ್ದೀನಿ ಒಂದ್ಸರಿ. ಒಂದು ಕಡೆ ಇಕ್ಕಂಡು ತಿಂತಾಳಿಲ್ಲ. ಸಾಂಬಾರು, ಇದು ಬಂದು ರೈಸು, ಒಂದು ಪ್ಲೇಟ್ ತಗೊಬೇಕು. ರೈಸ್ ಮಾಡಿದೆ, ರೈಸ್ ಚೆನ್ನಾಗೈತೆ. ಸಾಂಬಾರು ಮಾಡಿತ್ತು ನಮ್ಮ ಅಕ್ಕ, ಸಾಂಬಾರು ಕೂಡ ಚೆನ್ನಾಗೈತೆ. ಊಟ ಮಾಡಿ ಟೈಮ್ ಆಯಿತು. ಕಂಪ್ನಿಗೆ ಟೈಮ್ ನೋಡ್ತೀನಿ ಬನ್ನಿ, ಟೈಮ್ ಎಷ್ಟು ಅಂತ. 12:50ಕ್ಕೆ ಹೋಗ್ಬೇಕು. ಡೈಲಿ ಕಂಪ್ನಿಲಿ ಮೀಟಿಂಗ್ ಇರುತ್ತೆ, ಮೀಟಿಂಗ್ ಅಟೆಂಡ್ ಮಾಡಿ ವರ್ಕ್ ಏನೇನೋ ಅಂತ ಡಿಸೈಡ್ ಮಾಡಿ ಮಾಡಬೇಕು. ವೀಡಿಯೋ ಮಾಡ್ಕೊಂಡ್ರೆ ಟೈಮ್ ಆಗುತ್ತೆ. ಸರಿ, ನೆಕ್ಸ್ಟ್ ಗಾಡೀಲಿ ಹೋಗ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಇದೇ ಫಸ್ಟೇ ಡೈಲಿ ವ್ಲಾಗ್ ಥರ ಮಾಡ್ತಾ ಇರೋದು. ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ ಲಾಸ್ಟ್ಗೆ ಯಾವ ಥರ ಬರುತ್ತೆ ಏನು ಅಂತ. ಬನ್ನಿ, ಟೈಮ್ ಆಗುತ್ತೆ, ಮಾತಾಡ್ಕೊಂಡೇ ಇರೋದು ಬೇಡ, ಹೋಗೋಣ. ಗಾಡಿ ಇದೆ, ಸೆಕೆಂಡ್ ಸ್ಟ್ಯಾಂಡ್ ಇರೋದು, ಇನ್ನೂ ತಗೊಂಡಿದ್ದೀನಿ. ಅಮೌಂಟ್ ಕೂಡ ಪೇ ಮಾಡಿಲ್ಲ ಇದಕ್ಕೆ. ಗಾಡಿ ಚೆನ್ನಾಗೈತೆ, ಇಟ್ಕೊಂಡಿಸಲ್ಲ. ಇದೊಂದು ಕ್ಯಾಪ್ ಹೋಗೈತೆ, ಬಿಟ್ಟರೆ ಗಾಡಿ ಕಂಡೀಷನ್ ಐತೆ. ಮೈಲೇಜ್ ಮಾತ್ರ ಬೆಂಕಿ ಪದೈತೆ ಮೈಲೇಜು. ವಿಡಿಯೋ ಕ್ಲಾರಿಟಿ ಇಲ್ಲ ಅಂತಂತೀನಿ. ಕ್ಲಾರಿಟಿ ಐತೆ, ಬಟ್ ಜೇಗ್ ಆಗ್ತೈತೆ. ಇದೇ ಫಸ್ಟ್ ಟೈಮ್ ಈ ಥರ ರೋಡಲ್ಲಿ ವೀಡಿಯೋ ಮಾಡ್ತಾ ಇರೋದು. ಹೆಲ್ಮೆಟ್ ಹಾಕೊಂಡು ಪ್ರಾಪರ್ ಹೆಲ್ಮೆಟ್ ಕೂಡ ಅಳ್ಳಾಡ್ತೈತೆ. ವಿಡಿಯೋದಲ್ಲಿ ನೋಡ್ತೀನಿ ಯಾವ ಥರ ಮೌಂಟ್ ಮಾಡೋದು ಏನು ಅಂತ. ಇದು ತರಿಸ್ದೆ, ಇದು ಮೌಂಟ್ ಮಾಡೋದು, ಮೊಬೈಲ್ ಮೌಂಟ್ ಮಾಡೋದು. ಅದು ಅಮೌಂಟು 300 ಸಮಥಿಂಗ್. ಅನ್ಬಾಕ್ಸ್ ಮಾಡೋದು, ವೀಡಿಯೋ ಮಾಡೋದು ಅನ್ಕೊಂಡೆ. ಬಟ್ ಅದು ಚೆನ್ನಾಗಿಲ್ಲ. ಫಸ್ಟು ಏನೇ ಆಗಲಿ, ಒಬ್ರಿಗೆ ಏನಾದ್ರು ರೆಫರ್ ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟು ಚೆನ್ನಾಗಿರಬೇಕು. ರೆಫರ್ ಮಾಡೋದು, ಇವಾಗ ನಾವು ಎಕ್ಸಾಂಪಲ್ ಹೋಗ್ತೀನಿ, ಯಾರು ಹೇಳ್ತಾರೆ ಅಂದ್ಕೊಳ್ರಿ, ಚೆನ್ನಾಗಿದೆ ಪ್ರಮೋಷನ್ ಥರ ಮಾಡು, ಚೆನ್ನಾಗಿ ವ್ಯೂಸ್ ಹೋಗ್ತೇವೆ, ಅದು ಹೋಗ್ತೇವೆ ಇದು ಹೋಗ್ತೇವೆ ಅಂದರೆ, ಸೊ ಇವ್ ಧನು ಹೇಳಿದ್ನಪ್ಪ ಈ ಥರ ಅಂತ ತಗೊಂಬಿಟ್ಟೆ, ಚೆನ್ನಾಗಿಲ್ಲ ಏನಿಲ್ಲ ಅಂತ ಒಬ್ಬರು ಅನ್ಬಾರ್ದು. ಈ ಥರ ವೀಡಿಯೋಸ್ ನೋಡಿದೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ತಗೊಂಡಿದ್ಕು ಯೂಸ್ ಆಗೈತೆ ಅಂತ ಅನ್ಕೊಬೇಕೊಬ್ರು. ಆ ಕಾನ್ಸೆಪ್ಟು ಆ ಥರ ಮಾಡಬೇಕು. ಅಲ್ಲೊಂದು ಇತ್ತು ಪ್ಲೇಸು, ವೆರಿ ಡೇಂಜರ್ ಅಂದರೆ ಡೇಂಜರು ಪ್ಲೇಸ್ ಇದು. ಇದು ಮತ್ತೆ ಅವಾಗಲೇ ಬಂದಲ್ಲ, ನಾನು ಮಾತಾಡ್ಕೊಂಡು ಬಂದೆ, ಬಟ್ ಅದು ಸ್ಲೋ ಮಾಡಿದೆ. ಹೇಳ್ಬೇಕಿತ್ತು ನಿಮಗೆ, ನಾನು ಕಣ್ಣಂಗೆ ಎರಡು ಆಲ್ಮೋಸ್ಟ್ ನೋಡ್ತಾ ಇದ್ದಲ್ಲ ಪ್ಲೇಸು, ಆ ಪ್ಲೇಸಲ್ಲೇ ಡೇಂಜರ್. ವಾಯ್ಸು ಅಷ್ಟೇ ಚೆನ್ನಾಗಿ ಗೊತ್ತೈತೆ ಇಲ್ವೋ ಗೊತ್ತಿಲ್ಲ. ಇದು ಚೆನ್ನಾಗಿ ಗೊತ್ತಿರಲ್ಲ ಅಂತ ಅನ್ಕೊಂತೀನಿ, ಯಾಕಂದರೆ ಮೈಕ್ ಯೂಸ್ ಮಾಡಿಲ್ಲ, ಏನಿಲ್ಲ. ಜಸ್ಟ್ ಮೊಬೈಲಲ್ಲಿ ಏನು ಆಡಿಯೋ ಕೇಳಿಸ್ತೈತೆ ನಿಮಗೆ, ಅದೇ ಆಡಿಯೋ ಡೈರೆಕ್ಟ್ ಇದು ಮಾಡಿರೋದು. ಒಂದು ಮೈಕ್ ಬೇರೆ ತಗೊಬೇಕು ಅಂದ್ಕೊಂಡಿದ್ದೀನಿ. ಯಾರಾದರೂ ಕಮೆಂಟ್ ಮಾಡಿ ಚೆನ್ನಾಗಿರೋ ಮೈಕ್ನ. ಗಾಡೀಲಿ ಮಾತಾಡ್ಕೊಂಬರೋವಾಗ ಕೇಳಿಸಿಲ್ಲ ಅನಿಸುತ್ತೆ. ನೆಕ್ಸ್ಟು ಮನೆಗೆ ಹೋಗ್ಬೇಕಾದ್ರೆ ಒಂದು ವೀಡಿಯೋ ಮಾಡ್ತೀನಿ, ನೋಡ್ತಾ ಇರಿ ಹಂಗೆ. 8 hours later. ನೆಕ್ಸ್ಟು ಕಂಪ್ನಿಯಿಂದ ಮನೆಗೆ ಬಂದು ಊಟ ಎಲ್ಲ ಮಾಡೋಣ ಅಂತ ಮಾಡಿದ್ವಿ. ಫ್ರಿಡ್ಜೊಳಗೆ ಕೊಟ್ಟಕ್ಕೆ ನೀಡೋಣ ಅಂತ ಇಡ್ತೀನಿ, ಫ್ರಿಡ್ಜ್ ಲಾಕೇ ಆಗ್ತಿರ್ಲಿಲ್ಲ. ಯಾಕಪ್ಪ ಅಂದರೆ ಕರೆಕ್ಟಾಗಿ ಇಟ್ಟಿರಲಿಲ್ಲ. ಸರಿ, ಕರೆಕ್ಟಾಗಿ ಇಟ್ಬಿಟ್ಟು ಅಲ್ಲಿಂದ ಟೈಮ್ ನೋಡಿಸ್ತೀನಿ ಬನ್ನಿ. ಟೈಮು ಎಷ್ಟಾಗೈತೆ ಅಂದರೆ, ಗ್ಯಾಸೆಲ್ಲ ಆಫ್ ಮಾಡೈತಾ,
ಗ್ಯಾಸ್ ಎಲ್ಲ ಆಫ್ ಮಾಡಿ ಅಲ್ಲಿಂದ ಹೋಗಿದ್ದೆ. ಮೈ ಕಣಕ್ಕೆ ಇದ್ದೆ ಬೇರೆ ಗೊತ್ತೈತೆ. ಟೈಮ್ ನೋಡಿದ್ರೆ 11 ಆಯ್ತಾಗಲೇ 11 ಗಂಟೆ. ಟೈಮ್ ಆಗಿದೆ 10:30 ಆಗಿದೆ. ನಾಳೆ ಸಿಗ್ತೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.